ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ನಾವು ಮರೀನ್ ಬೀಚ್ ಕಡೆ ಹೋಗ್ತಿದ್ದೀವಿ. ಪ್ರಭಾದೇವಿ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾವು ಟ್ರೈನ್ ಕ್ಯಾಚ್ ಮಾಡಬೇಕು ಟುವರ್ಡ್ಸ್ ಚರ್ಚ್ ಗೇಟ್. ಸೊ ಇವಾಗ ಅದನ್ನು ತೋರಿಸ್ತೀನಿ ನಿಮ್ಗೆ, ಎಲ್ಲಿ ಟಿಕೆಟ್ ತೊಗೊಳ್ಳೋದು, ಲೋಕಲ್ ಟ್ರೈನ್ಸ್ ಹೆಂಗಿಲ್ಲ ಅಡ್ಡಾಡುತ್ತೆ. ಸೊ ಅದನ್ನು ಕೂಡ ಇವಾಗ ಕ್ಯಾಪ್ಚರ್ ಮಾಡ್ತೀನಿ. ಲೋಕಲ್ ಬಸ್ ಇದು. 2 ಟಿಕೆಟ್ನ ತೊಗೊಂಡಿದ್ದಾರೆ, ಸ್ಕ್ಯಾನ್ ಮಾಡ್ತಿದ್ದಾರೆ. ಸೊ ಸ್ಕ್ಯಾನರಿಂದ ಟಿಕೆಟ್ ಬುಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, 2 ಜನದ ಅಡಲ್ಟ್, 9 ಕಿಲೋಮೀಟರ್ ಇದೆ ನಮ್ಮ ಸೆಕೆಂಡ್ ಕ್ಲಾಸು. ಚರ್ಚ್ ಗೇಟಿಗೆ ನಾವು ಹೋಗ್ತಿದ್ದೇವೆ. ಇವಾಗ ನಾವಿರೋದು ಪ್ರಭಾದೇವಿ ಸ್ಟೇಷನು, ಅಲ್ಲಿಂದ ಚರ್ಚ್ ಗೇಟ್. ಫೇರ್ ಇರೋದು 20 ರೂಪೀಸ್ ಪರ್ ಪರ್ಸನ್, ತುಂಬ ರೀಸನೇಬಲ್ ಇದೆ ಅದು. ಸೊ ಹಾಯ್ ಗೈಸ್, ಇವಾಗ ನಾವು ಇಲ್ಲಿ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಅಂದ್ರೆ ಇದು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿಂದಾನೇ ಎಲ್ಲ ನಾರ್ತ್ ಇಂಡಿಯಾಗೆ ಹೊರಡುವ ಟ್ರೈನ್ಗಳು ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಈ ಕಡೆ ಗುಜರಾತ್ ಸೈಡ್ ಹೋಗೋ ಟ್ರೈನ್ಸ್, ಮಧ್ಯಪ್ರದೇಶ, ಓಕೆ, ಈ ಟ್ರೈನ್ಗಳೆಲ್ಲ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಚರ್ಚ್ ಗೇಟ್ ಟರ್ಮಿನಲ್ ಅಲ್ಲಿ ಇದ್ದೀವಿ. ಸೊ ಇದು ಲಾಸ್ಟ್ ಸ್ಟಾಪ್ ಅಂತೆ, ಇಲ್ಲಿಂದ ಮುಂದೆ ಟ್ರೈನ್ ಹೋಗೋದಿಲ್ಲ. ನೋಡ್ಬೋದು, ಟರ್ಮಿನಲ್ ಅಂದ್ರೆ ಈ ತರ ಇರುತ್ತೆ ಯೂಶಲಿ ಎಂಡ್. ಅದೆಲ್ಲ ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್ಸ್. ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಿದಾರೆ ನಮ್ ಕ್ಯಾಬ್ ಅವರು, ನೋಡ್ಬೋದು ನೀವು. ಇವಾಗ ನಾವು ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಇದ್ದೀವಿ. ನೋಡ್ಬೋದು ನೀವು ಎಷ್ಟೊಂದು ಜನ ಇದೆ ಇಲ್ಲಿ ಅಂತ. ಎವ್ರಿ ಈವ್ನಿಂಗ್ ಇದೇ ತರ ಇರುತ್ತೆ ನೋಡಿ ಇಲ್ಲಿ ಜನ. ನಾನು ನಿಮ್ಗೆ ಜನ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಜನ ಇದೆ ಇಲ್ಲಿ. ಫುಲ್ ಜನಸಾಗರ ಇರುತ್ತೆ ಯಾವ ಕಡೆ ನೋಡಿದ್ರು ಕೂಡ ನಿಮ್ಗೆ. ಸೊ ಇಲ್ಲಿಂದ ನೀವು ತಾಜ್ ಹೋಟೆಲ್ ಕೂಡ ನೋಡ್ಬೋದು. ಇದು ತಾಜ್ ಹೋಟೆಲ್. ಫುಲ್ ಎಲ್ಲ ಕಡೆ ನೋಡಿದ್ರೆ, ಎಲ್ಲಿ ನೋಡಿದ್ರು ಜನ. ಒಂಥರ ಡಿಫ್ರೆಂಟ್ ಊರಿಗೆ ಬಂದಂಗಿದೆ. ನಾನು ಬೆಂಗಳೂರಿಂದ ಇರೋದು, ಬಟ್ ಆದ್ರೂ ಮುಂಬೈಲಿರೋ ಇಷ್ಟೊಂದು ಜನ ನಾವು 2 ಕಣ್ಣು ಸಾಲ್ತಿಲ್ಲ ನೋಡಕ್ಕೆ. ಏನ್ ಗೊತ್ತಾ, ಇಲ್ಲಿ ಯಾವ ತರ ಜನ ಇದಾರೆ ಅಂದ್ರೆ, ನೀವು ಯಾವ ಕಡೆನೂ ನೋಡಿ, ಯಾವ ಕಡೆನೂ ನೀವು ತಲೆ ತಿರುಗಿಸಿ, ಯಾವ ಕಡೆನೂ ನೀವು ಕ್ಯಾಮ್ರಾ ತಿರುಗಿಸಿ, ಬರೀ ಜನ ಕಾಣುತ್ತೆ. ಇದು ಮಂಡೇ, ಇವತ್ತು ಆಕ್ಚುಲಿ ವೀಕ್ ಡೇ, ಆದ್ರೂ ಕೂಡ ಇಷ್ಟೊಂದು ಜನ ಇದೆ ಅಂದ್ರೆ ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಏನ್ ಗೊತ್ತಾ, ಈ ಗೇಟ್ ವೇ ಆಫ್ ಇಂಡಿಯಾ ಅನ್ನೋದನ್ನ ಕಟ್ಟಿರೋದು ಜಾರ್ಜ್ ಅನ್ನೋರು. ಸೊ ಕಟ್ಟಿರೋದು ಜಾರ್ಜ್ ಅವರು ಯಾರಿಗೋಸ್ಕರ ಗೊತ್ತಾ? ಜಾರ್ಜ್ಗೋಸ್ಕರನೇ. ಕನ್ಫ್ಯೂಸ್ ಆದ್ರ? ಆಗಲ್ಲ. ಜಾರ್ಜ್ ಅನ್ನೋರು, ಜಾರ್ಜ್ 5th ಅನ್ನೋ ಒಬ್ರು ಕಿಂಗು ಮತ್ತೆ ಕ್ವೀನ್ ಅವ್ರ ಮೆಮೊರಿಗೋಸ್ಕರ ಗೇಟ್ ಆಫ್ ಇಂಡಿಯಾನ ಕಟ್ಟಿರೋದು. ಸೊ ಆ ಟೈಮ್ನಲ್ಲಿರೋ ಮುಂಬೈ ಸರ್ಕಾರ ಇದಕ್ಕೆ 1931 ಅಲ್ಲೇನೋ ಅಪ್ರೂವ್ ಕೊಟ್ಟಂತೆ ಸ್ಟಾರ್ಟ್ ಮಾಡಕ್ಕೆ. ಸೊ ಇವಾಗ ನಾವು ಇಲ್ಲಿ ಇನ್ ಫ್ರಂಟ್ ಆಫ್ ತಾಜ್ ಹೋಟೆಲ್ ಇದ್ದೀವಿ. ಸೊ ಇಲ್ಲಿ ಹೊಸದಾಗಿ ಒಂದು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ್ದಾರೆ, ಬೋಟಿಂಗ್ ಆ್ಯಕ್ಟಿವಿಟಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಟ್ರೈ ಮಾಡಿ ನೋಡ್ಬೋದು. ನೈಟ್ ವ್ಯೂ ಎಲ್ಲ ಸಿಗುತ್ತೆ ನಿಮಗೆ ಬೋಟಲ್ಲಿ ಹೋದರೆ. ಇಲ್ಲಿಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರಾದಂಥ ಒಂದು ವ್ಯಕ್ತಿ ಇದ್ದಾರೆ, ಅವ್ರಿಗೆ ನಿಮಗೆ ಇವತ್ತು ಪರಿಚಯಿಸ್ತೀನಿ. ಸೊ ಬಸವರಾಜ್, ಬನ್ನಿ. ಸೊ ನಮಸ್ಕಾರ ಮಂಜು ಅವರು. ನಮಸ್ಕಾರ. ಸೊ ಬಸವರಾಜ್ ಅವರು ಆಲ್ಮೋಸ್ಟ್ 3.5 ಇಯರ್ಸಿಂದ ಇಲ್ಲೇ ಇದ್ದಾರೆ. 3 years ಆಯ್ತು ನಾನು ಮುಂಬೈಗೆ ಬಂದು. ಅವ್ರ ಎಜುಕೇಷನ್ ಎಲ್ಲ ಗೊತ್ತಿರುವಾಗ ಇಂಜಿನಿಯರಿಂಗ್ ಮುಗಿದಿದೆ, ಗುಲ್ಬರ್ಗ SB ಕಾಲೇಜು ಅಲ್ಲೇ ಮುಗಿಸಿದ್ದಾರೆ. ಸೊ ಇವಾಗ ಇಲ್ಲಿ ಮುಂಬೈಯಲ್ಲಿ ಬಂದಮೇಲೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಸೊ ಹೇಗಿದೆ ಬಸವರಾಜ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಲಾಸ್ಟ್ 3 yearsಯಿಂದ? ಏನಪ್ಪ ಅಂದರೆ, ಫಸ್ಟ್ ಟೈಮ್ ಬಾಂಬೆ ನೋಡ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನನಗೆ ಭಯ ಅನ್ನಿಸ್ತು ಸ್ವಲ್ಪ ಇಲ್ಲಿ. ಯಾಕಂದರೆ ನಾನು ಗುಲ್ಬರ್ಗದಿಂದ ಬಂದಿರೋದು ಟೈರ್ 1 ಸಿಟಿ, ಆ್ಯಂಡ್ ಅಲ್ಲಿ ಜಾಸ್ತಿ ಕ್ರೌಡ್ ಇರಲ್ಲ. ಬಟ್ ನಾನು ಫಸ್ಟ್ ಡೇ ಇಲ್ಲಿ ಬಂದಾಗ ಹೇಗೆ ಅನ್ನಿಸ್ತಪ್ಪ ಅಂದರೆ, ಏನೋ ಒಂದು 4-5 ಊರು ಒಂದೇ ಕಡೆ ಇರೋ ಥರ ಅನ್ನಿಸ್ತು.
ಮತ್ತು ಇಲ್ಲಿಂದು ಏನಪ್ಪ ಅಂದರೆ ಮುಂಬೈಗೆ ಲೈಫ್ ಲೈನ್ ನನ್ನ ಪ್ರಕಾರ ಏನಪ್ಪ ಅಂದರೆ ಲೋಕಲ್ ಟ್ರೈನ್. ಸೊ ಫಸ್ಟ್ ಟೈಮ್ ಬಂದಾಗ ನಾನು ಫಸ್ಟ್ ಡೇನೇ ಲೋಕಲ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಫಸ್ಟ್ಗೆ ಭಯ ಆಯ್ತು ನನಗೆ, ನಾನು ಇಲ್ಲಿ ಸರ್ವೈವ್ ಆಗ್ತೀನೋ ಇಲ್ಲ ಅಂತ. ಮುಂಬೈ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ನೋಡಿ ಸಪ್ನೋಕಿ ನಗರಿ ಅಂತ ಕರೀತಾರೆ. ಲೈಫ್ ಅಂದರೆ ಬ್ಯುಸಿ ಲೈಫು. ಇಲ್ಲಿ ಭಿಕ್ಷುಕನು ಕೂಡ ಅವನು ಕೇಳ್ತಾನೆ ಫಸ್ಟು ನೀನು ದುಡ್ಡು ಕೊಡ್ತೀರಾ ಇಲ್ಲ, ಒಂದು ಟೈಮ್ ದುಡ್ಡು ಕೊಡಿಲ್ಲ ಅಂದರೆ ಇನ್ನೊಂದು ಟೈಮ್ ಕೇಳಲ್ಲ, ಯಾಕಂದರೆ ಅವನಿಗೆ ಟೈಮ್ ಈಸ್ ಇಂಪಾರ್ಟೆಂಟ್ ಅಂತ. मराठा मर्यादा की शौर्य कथा के नायक हुए जहां छत्रपति शिवाजी महाराज. ಸೊ ಇವಾಗ ನಾನು ಏನು ಫೋಕಸ್ ಮಾಡಿ ತೋರಿಸ್ತಿದ್ದೀನೋ ಅದೇ ಲೊಕೇಶನ್ ನೋಡಿ, 2611 ಅಟ್ಯಾಕ್ ಆಗಿರೋ ಕಾರ್ನರು. ಬಟ್ ನೋಡ್ಬೋದು ಅದ್ರದ್ದು ಯಾವುದೇ ರೀತಿಯ ಎಫೆಕ್ಟು ಇವಾಗ ಎಟ್ ಪ್ರೆಸೆಂಟ್ ತಾಜ್ ಹೋಟೆಲ್ಗಿಲ್ಲ. ಸೊ ಎಲ್ಲಾನು ವಿಜೃಂಭಿಸ್ತಿದೆ, ಹೇಗೆ ಇದು ಮುಂಚೆ ಇತ್ತು ಹಾಗೆ ವಿಜೃಂಭಿಸ್ತಿದೆ, ಮುಂದೆ ಕೂಡ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ತಾಜ್ ಹೋಟೆಲು ಎಕ್ಸಾಕ್ಟ್ ಅಪೋಸಿಟ್ ನೀವು ನೋಡ್ಬೋದು ಎಂಥ ವ್ಯೂ ಇದೆ ಅಂತ. ಸೊ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಆಗ್ತಿಲ್ಲ, ಬಟ್ ತುಂಬ ಒಳ್ಳೆ ವ್ಯೂ ಇದೆ ಇದು. ಸೊ ಒಂಥರ ಸಿ ಫೇಸಿಂಗ್ ವ್ಯೂ ಅಂತಾರಲ್ಲ, ಇವಾಗೇನೆಲ್ಲ ಅಪಾರ್ಟ್ಮೆಂಟ್ಸ್ಗಳು ಸಿ ಫೇಸಿಂಗ್ ವ್ಯೂಸ್ ಇದೆ ಅಂತ ಹೇಳ್ತಾರಲ್ಲ, ಅದು ಯಾವುದೂ ಅಲ್ಲ, ಇದು ಆ್ಯಕ್ಚುಲ್ ಆಗಿರೋ ಸಿ ಫೇಸಿಂಗ್ ವ್ಯೂ ಅಂದರೆ. ಸೊ ಇವಾಗ ನಾವು ನೈಟ್ ಲೈಫ್ನ ನೋಡ್ತಿದ್ದೀವಿ ಮುಂಬೈಯಲ್ಲಿ ಹೇಗಿರುತ್ತೆ ಅಂತ. ಫುಲ್ ಆ್ಯಕ್ಟಿವ್ ಇದೆ. ಇದೊಂಥರ ನಮ್ಮದು ಮೆಜೆಸ್ಟಿಕ್ ಥರ ಇದೆ ಇದು. ಏನಂದರೆ ನಾವು ಬೆಂಗಳೂರಲ್ಲಿ ಹೇಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಇದೆ ಅಲ್ವಾ, ಅದೇ ಥರ ಇಲ್ಲಿ ಮುಂಬೈ. ನಮ್ಮ ತಮ್ಮ ನೈಟಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲೆಲ್ಲೋ ಶಾಪಿಂಗ್ ಮಾಡಿಸ್ತಿದ್ದಾರೆ, ಗೊತ್ತಿಲ್ಲ. ಇಲ್ಲಿ ನಾವು ಇವಾಗ ಇರೋದು ಚರ್ಚ್ ಗೇಟ್ ಸ್ಟೇಷನ್ ನಿಯರ್ ಬೈ, ಬಟ್ ಐ ಡೋಂಟ್ ನೋ ವಿಚ್ ಇಸ್ ದ ಲೊಕೇಶನ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಶಾಪಿಂಗ್ ಇಟ್ ಈಸ್. ಸೊ ಇವಾಗ ನೀವು ನೋಡ್ತಿದ್ದೀರಲ್ವಾ, ಈ ಸ್ಟ್ರೀಟು ಶಾಪಿಂಗ್ ಸ್ಟ್ರೀಟು ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದ ಇದೇ ಥರ ಇದೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಶರ್ಟ್ಸು, ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾಂಟ್ಸು, ಸ್ವೆಟ್ ಶರ್ಟ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ಇದು. ಇವಾಗ ನಾವು ನಮ್ಮ ತಮ್ಮವ್ರದ್ದು 7th ಫ್ಲೋರ್ ಅಪಾರ್ಟ್ಮೆಂಟ್ ಮೇಲ್ಗಡೆ ಇರೋ ವಾಟರ್ ಟ್ಯಾಂಕ್ ಮೇಲ್ಗಡೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀವಿ. ತುಂಬ ಬ್ಯೂಟಿಫುಲ್ ಆದ ವ್ಯೂ ಬರ್ತಿದೆ. ಸೊ ಅಪಾರ್ಟ್ಮೆಂಟ್ಸ್ಗಳು ನೋಡ್ಬೋದು ನೀವು, ಸುತ್ತ 4 ಕಡೆನೂ ಡಿಫ್ರೆಂಟ್ ಕೈಂಡ್ ಆಫ್ ಅಪಾರ್ಟ್ಮೆಂಟ್ಸು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಲ್ಡಿಂಗ್ಸು ನೋಡ್ಬೋದು. ಅಲ್ಲಿ ದೂರದಲ್ಲೂ ಎಷ್ಟೊಂದು ಅಪಾರ್ಟ್ಮೆಂಟ್ಸ್ಗಳಿದೆ. ಸೊ ನೋಡೋಕ್ಕೇ ಒಂಥರ ಡಿಫ್ರೆಂಟ್ ವ್ಯೂ ಇದು. ಸೌತ್ ಮುಂಬೈದು ಇದೊಂದು ಸ್ಪೆಷಾಲಿಟಿ.